ಮುಂಚೆ ನನ್ನನ್ನೆಲ್ಲರೂ ಕರಿತಿದ್ದು ಕೇಬಲ್ ವಾಣಿ, ಇವಾಗ ಪವರ್ ಲಿಫ್ಟರ್ ವಿಜಯವಾಣಿ. ಪೇಷಂಟು ಕೂಡ ಸ್ಟ್ರಾಂಗ್ ಇರ್ತಾರೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್. ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಡೆಸುವಾಗ ಇದು ಟೋಟಲ್ ನಂದೇ ರೆಕಾರ್ಡ್ ಆಗಿದ್ದು. ಓಲ್ಡ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೀನಿ. ಅವಾಗ ಸಿಟ್ಟು ಬಂದು ಅಲ್ಲೇ ಬಾರ್ ಇಟ್ಟಿದ್ರು, 120ವರೆಗೆ ಲಿಫ್ಟ್ ಮಾಡಿ ಬಂದುಬಿಟ್ಟಿದ್ದೆ. ನಾನು ಜಿಮ್ಮಲ್ಲೂ ಮಾಡಿದ್ದಿಲ್ಲ. ತಂದೆ ತುಂಬ ಸಪೋರ್ಟ್ ಇದ್ರು ನನಗೆ. ನಾವು 3 ಜನ ಹೆಣ್ಮಕ್ಳು. ನಮ್ಮ ತಂದೆ ನಮ್ಮನ್ನು ಗಂಡು ಮಕ್ಳ ಥರನೇ ಸಾಕಿದ್ದಾರೆ. ಹೆಣ್ಮಕ್ಳು ಯಾವುದಕ್ಕೂ ಭಯಪಡಬಾರ್ದು ಅಂತೇಳಿ ಕರಾಟೆನೂ ಅವರೇ ಕಲಿಸ್ಕೊಟ್ರು. ಸ್ನೇಹಿತರೆ ನಮಸ್ಕಾರ. ಒಬ್ಬರ ಅಕ್ಕನ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅವ್ರಿಗೆ ಸ್ಟ್ರಾಂಗ್ ವುಮೆನ್ ಆಫ್ ಕರ್ನಾಟಕ ಅಂತಲೂ ಅಂತಾರೆ. ಒಬ್ಬ ರಿಪೋರ್ಟರ್ ಕೂಡ ಹೌದು, ಮತ್ತು 2 ವೀಲರ್ ಸ್ಕೂಟಿ ಟ್ರೈನರ್ ಕೂಡ ಹೌದು. ಅವ್ರ ಜೊತೆ ಇವತ್ತು ನನಗೆ ಮಾತಾಡ್ತೀನಿ. ಅವರು ಬರ್ತಾ ಇದ್ದಾರೆ. ಅವ್ರು ಲಿಫ್ಟ್ ಅಕ್ಕ ಎಲ್ಲಿ ಹೋಗ್ತಾ ಇದ್ದೀರಕ್ಕ? ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದೀನಿ. ಕ್ಲಾಸಿಗೆ ಹೋಗ್ತಾ ಇದ್ದೀರಿ ಅಂದರೆ ಗಾಡಿ ಕ್ಲಾಸ್ ಹೇಳ್ಕೊಡ್ತೀರಿ ಓನ್ಲಿ ಹೆಣ್ಮಕ್ಳಿಗೆ ಅಷ್ಟೇ. ಸ್ಕೂಟಿ ಅಷ್ಟೇ ಹೇಳ್ಕೊಡ್ತೀರ ಅಕ್ಕ ನೀವು? ಸ್ಕೂಟಿ ಅಷ್ಟೇ. ಹಾಂ, ಇವಾಗ ಎಲ್ಲಿ ಹೋಗ್ತಾ ಇದ್ದೀರಾ? ಅಲ್ಲಿವರೆಗೆ ನಮಗೆ ಮಾತಾಡ್ಕೊಂತ ಹೋಗ್ಬಿಡೋಣಕ್ಕ. ನಮ್ಮ ಹೊಸಪೇಟೆಯಲ್ಲಿ ಸ್ಟ್ರಾಂಗ್ ವುಮೆನ್ ಆಫ್ ದಿ ಕರ್ನಾಟಕ ಅಂದರೆ ನನಗೆ ಸ್ವಲ್ಪ ಧೈರ್ಯ ಏನಂತಂದರೆ ಇವ್ರು ಗಾಡಿ ಚೆನ್ನಾಗಿ ಓಡಿಸ್ತಾರ. ವಿಜಯವಾಣಿ ಅಂತೇಳಿ ಅಕ್ಕನ ಹೆಸರು. ಇನ್ನು ಭಾಳ ಮಾಹಿತಿಗಳು ಕೇಳಬೇಕು, ಅವ್ರ ಕತೆ ಕೇಳಬೇಕು. ಗ್ರೌಂಡ್ಗಾದ್ರೂ ಹೋಗ್ರೆ ಇಲ್ಲಾದ್ರೂ ಹೋಗಿ, ಜಿಮ್ಗೆ ಹೋಗ್ತಾರೆ ಜಿಮ್ಗಾದ್ರೂ ಹೋಗಿ. ಇವಾಗ ನಾವು ಜಿಮ್ಗೆ ಹೋಗ್ತಾ ಇದ್ದೀವಿ. ಎಕ್ಸರ್ಸೈಸ್ ಮಾಡುವಂಥ ವಿಕ್ಟೋರಿಯಾ ಜಿಮ್ಮು. ಇವತ್ತು ನನ್ನೆಲ್ಲರೂ ಸ್ಟ್ರಾಂಗ್ ವುಮನ್ ಆಫ್ ಕರ್ನಾಟಕ ಅಂತ ಗುರುತಿಸ್ತಾರೆ ಅಂದರೆ ಇದೇ ಜಿಮ್ಮಿಂದ. ಅಂದರೆ ಮುಂಚೆ ನಾನು ಬೇರೆ ಜಿಮ್ಮಲ್ಲೆಲ್ಲ ಮಾಡಿದ್ದೀನಿ, ಆದರೆ ಅಲ್ಲಿನೂ ಸ್ಪೋರ್ಟ್ಸ್ ಮಾಡ್ತಾ ಇದ್ದೆ. ಅಂದರೆ ನಾವು ಯಾರ ಜೊತೆಗೆ ಹೋಗ್ತಿದ್ದೀವಿ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಮಾತ್ರ ನಾವು ಮುಂದೆ ಹೋಗಕ್ಕೆ ಸಾಧ್ಯ, ಯಾವ ಗುರಿನಾದರೂ ಮುಟ್ಲಿಕ್ಕೆ ಸಾಧ್ಯ. ಆದರೆ ಸರ್ ಹೆಸರು ಒಲಿಭಾಷಾ ಸರ್ ಅಂತೇಳಿ, ನನ್ನ ಗುರು ಅವರು. ಏನೇನು ಅವರೆಲ್ಲ ನಿಮಗೆ ತರಬೇತಿ ಕೊಟ್ಟರು? ಅದೇ ಅಂದರೆ ಇಷ್ಟೆಲ್ಲ ನಾನು ಸಾಧನೆ ಮಾಡಿದ್ದಂದರೆ ನಮ್ಮ ಸರಿಂದನೇ. ವಾಣಿ ಅಂತ ಗೊತ್ತಿತ್ತು ಎಲ್ಲರಿಗೆ, ಆದರೆ ಇವತ್ತು ಪವರ್ ಲಿಫ್ಟರ್ ವಿಜಯವಾಣಿ ಅಂತ ಗೊತ್ತಾಗಿದ್ದು ನಮ್ಮ ಸರಿಂದನೇ. ಕೇಬಲ್ ವಾಣಿ ಮುಂಚೆ ನನ್ನನ್ನೆಲ್ಲರೂ ಕರಿತಿದ್ದು ಕೇಬಲ್ ವಾಣಿ, ಇವಾಗ ಪವರ್ ಲಿಫ್ಟರ್ ವಿಜಯವಾಣಿ. ನನ್ನ ಪೂರ್ತಿ ಹೆಸರು ವಿಜಯವಾಣಿ, ಅದು ಮರ್ತೋಗ್ಬಿಟ್ಟಿತ್ತು. ಅದು ಮತ್ತೆ ನೆನಪಾಗಿದ್ದೆ ನಾನು ಸ್ಪೋರ್ಟ್ಸಿಗೆ ಬಂದ ಮೇಲೇ. ನನ್ನ ಹೆಸರು ವಿಜಯವಾಣಿ ಡಿಫ್ರೆಂಟಾಗಿ ಇಟ್ಬಿಟ್ಟಾರೆ. ಅದನ್ನು ನಮ್ಮ ಸರ್ ಡಿಫ್ರೆಂಟಾಗಿ ಬೆಳೆಸ್ಕೊಂಡು ಬಂದುಬಿಟ್ರೆ ನನ್ನ. ಯಾಕಂದರೆ ನಾನು ನಿಜ ಹೇಳ್ಬೇಕಂದ್ರೆ ತುಂಬ ವೀಕು ನಾನು. ಎಲ್ಲರೂ ನನಗೆ ಹೇಳಿದ್ದೇನಂತಂದರೆ 40 kg ಬೆಂಚ್ಗಿಂತ 1 kgನೂ ಜಾಸ್ತಿ ಮಾಡೋಕ್ಕಾಗೋದೇ ಇಲ್ಲ. ಅದು ಚಾಲೆಂಜ್ ಕಟ್ಟಿದ್ರು. ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇಲ್ಲಿ ಬೇರೆ ಬೇರೆ ಇಲ್ಲೆಲ್ಲ ಬೇರೆ ಕಡೆ. ಸ್ಟಾರ್ಟಿಂಗ್ ಸ್ವಲ್ಪ ಸಾರು ಕೂಡ ನನ್ನ ಮೇಲೆ ಹೇಳಿದ್ದು ಕೇಳಿ ಡೌಟೇ ಪಟ್ಟರು. ಅದಾದಮೇಲೆ ತುಂಬ ಕಷ್ಟಪಟ್ಟು ಪ್ರಯತ್ನಪಟ್ಟು ಇವತ್ತು ಹೇಳಬೇಕಂದ್ರೆ ನ್ಯಾಷನಲ್ಲೂ ರೆಕಾರ್ಡ್ ಮಾಡಿದ್ದೀನಿ, ಸ್ಟೇಟು ರೆಕಾರ್ಡ್ ಮಾಡಿದ್ದೀನಿ, ನ್ಯಾಷನಲ್ಲೂ ರೆಕಾರ್ಡ್ ಮಾಡಿದ್ದೀನಿ. ಸ್ಟೇಟ್ ಇಲ್ಲಿ ತುಂಬ ಸರಿ ಮಾಡಿದ್ದೀನಿ, ಆದರೆ ಗೆದ್ದಿರೋದು ಔರಂಗಾಬಾದ್. ಅದು ಬೆಂಗಳೂರಲ್ಲಿ ರೆಕಾರ್ಡ್ ಮಾಡಿದ್ದು ಅಷ್ಟೇ. ನನ್ನ ರೆಕಾರ್ಡ್ ನಾನು ಬ್ರೇಕ್ ಮಾಡಿದ್ದಂದರೆ ಸ್ಟೇಟಲ್ಲಿ ದಾವಣಗೆರೆ, ಮಂಗಳೂರು ಆ ಟೈಮಲ್ಲಿ ಅಂದರೆ 85 ಬೆಂಚ್ ಮಾಡಿದ್ದೆ. ಅವಾಗೆ ಫಸ್ಟ್ ನನ್ನ ರೆಕಾರ್ಡ್ ಆಗಿದ್ದು. ಅದಾದಮೇಲೆ ಮತ್ತೆ ಜಾಸ್ತಿ ಮಾಡ್ಕೊತಾನೆ ಬಂದೆ. ಅದಾದಮೇಲೆ 100ವರೆಗೆ ರೀಚ್ ಆಗಿದ್ದೀನಿ. 105ವರೆಗೂ ಎತ್ತಿದ್ದೀನಿ. ಅದೇ ಕಂಟಿನ್ಯೂ ನನ್ನ ರೆಕಾರ್ಡ್ ನಾನು ಬ್ರೇಕ್ ಮಾಡ್ಕೊತಾನೆ ಬಂದೆ. ಪವರ್ ಲಿಫ್ಟಿಂಗಲ್ಲೂ ಹಾಗೆ ಆ ಕ್ಯಾಟಗಿರಿಗೆ ನಾನು ಬಿಟ್ಟ ಮೇಲೇ ಬೇರೆಯವರು ಮಾಡಿರೋದು. ಅದು ಅಷ್ಟುವರೆಗೂ ನಂದೇ ರೆಕಾರ್ಡ್ ಇತ್ತು. 76 ಕ್ಯಾಟಗಿರಿ ಅಂದರೆ ನಾನು ಅಷ್ಟು ವೆಯ್ಟ್ ಇರ್ತಿದ್ದಿಲ್ಲ, ಕಡಿಮೆನೇ ಇರ್ತಿದ್ದೆ. ನನ್ನ ಕ್ಯಾಟಗಿರಿಗೆ ಯಾವತ್ತೂ ನಾನು ಕರೆಕ್ಟ್ ವೆಯ್ಟ್ ಇಲ್ಲ, ನನ್ನ 4 kg ಕಡಿಮೆನೇ ಇದೆ. ಅಂದರೆ ನಮಗೆ ವೆಯ್ಟ್ಗಿಂತ ನಾವು ಲಿಫ್ಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತಲ್ಲ. ಸುಮ್ಮನೆ ಈಗ ನಾನು ಫಸ್ಟೇ ನಾನು ಪೇಷಂಟ್ ಅಂದರೆ ಥೈರಾಯ್ಡ್ ಪೇಷಂಟು ಬರೀ ಹೆಸರಿಗಷ್ಟೇ. ಪೇಷಂಟು ಕೂಡ ಸ್ಟ್ರಾಂಗ್ ಇರ್ತಾರೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಅಷ್ಟೇ. ನ್ಯಾಷನಲ್ ಮೆಡಲ್ ಆಗಿರೋದು. ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಡೆಸುವಾಗ ಇದು ಟೋಟಲ್ ನಂದೇ ರೆಕಾರ್ಡ್ ಆಗಿದ್ದು. ಅದು ಸ್ಟೇಟ್ ಲೆವೆಲ್ಲು. ಸರಿ, ನಾನು ಸ್ಟ್ರಾಂಗ್ ವುಮನ್ ಆಫ್ ಕರ್ನಾಟಕ ಇದೀನಿ ಅನ್ನೋದಕ್ಕೆ ಇದೆ. ಫಸ್ಟು ಸ್ಟ್ರಾಂಗ್ ವುಮನ್ ಆಫ್ ಕರ್ನಾಟಕ ಆಗಿರೋದು ಮಂಗಳೂರಲ್ಲಿ ಕೂಡ, ಇದು ಬೆಂಗಳೂರಲ್ಲಿ ಸೆಕೆಂಡ್ ಟೈಮ್, ಇದು ಥರ್ಡ್ ಟೈಮ್. ಆ ಪೇನ್ ಅವ್ರಿಗೂ ಗೊತ್ತಿದೆ, ಆ ಅವಮಾನ ಅವ್ರಿಗೂ ಗೊತ್ತಿದೆ. ಪ್ರತಿ ಸಾರಿ ನನಗೆ ಅದನ್ನೇ ಹೇಳ್ಕೊಡ್ತಿದ್ರು ಪ್ರತಿ ಲಿಫ್ಟಲ್ಲೂ ಕೂಡ. ಯಾಕಂದರೆ ಎಷ್ಟು ಗೆದ್ದಿದ್ದೀವೋ ಅದರಲ್ಲಿ ನಮ್ಮ ನಗು ಕಾಣುತ್ತೆ, ನಮ್ಮ ಮೆಡಲ್ ಕಾಣುತ್ತೆ, ನಮ್ಮ ನೋವು ಕಾಣಲ್ಲ. ಈ ಸರಿನೂ ಅಂದರೆ ಸೋತಿರೋದು ತುಂಬ ಇದ್ದಾವೆ, ಅದರಲ್ಲಿ ಎಷ್ಟೋ ಅವಮಾನ ಆಗಿದ್ದೀವಿ ಅಂತೇಳಿ ನಮ್ಮ ಸರ್ ನಾನು ಬಿಡ್ತೀನಿ ಅಂತ ಅಂದ್ಕೊಂಡಿಲ್ಲ. ಯಾಕಂದರೆ ತುಂಬ ಜನರಿಗೆ ಸೋತಿದ ತಕ್ಷಣ ಅವಮಾನ ಆಗುತ್ತೆ.
ಚಾಲೆಂಜಾಗಿ ತೊಗೊಂಡು ಅವತ್ತು ಅಂದರೆ ನಾನು ಫಸ್ಟು ಹೇಳಬೇಕಂದ್ರೆ ಡಿಸ್ಟಿಕ್ಕಲ್ಲಿನೇ ನಾನು ಮೆಡಲ್ ಆಗಿದ್ದಿಲ್ಲ. ಇಲ್ಲ, ತುಂಬ ಸರಿ ಟ್ರೈ ಮಾಡಿದ್ದೀನಿ. ಡಿಸ್ಟಿಕ್ಕಲ್ಲೂ ನನಗೊಂದು ಮೆಡಲ್ ಆಗಿದ್ದಿಲ್ಲ. ಸ್ಟೇಟ್ ಲೆವೆಲ್ ಬಂದು 4th ಪ್ಲೇಸ್ ಆಗಿದ್ದೆ. ತುಂಬ ಕಾಂಪಿಟೇಷನ್ ಮಾಡ್ಕೊಂಡ್ಬಂದ್ವಿ. ಮೆಡಲ್ಗಳಂತೂ ಕಡಿಮೆನೇ ಆಯಿತು. ಮತ್ತು ವೆಯ್ಟ್ ಲಾಸ್ ಮಾಡಿಕೊಂಡು ಇಲ್ಲಿ ತಿನ್ಕೊತ ಮಾಡೋರಿಗೇ ಲಿಫ್ಟ್ ಬರಲ್ಲ ಅಂಥದ್ರಲ್ಲಿ ನಾನು ಉಪವಾಸ ಇದ್ದು ಮಾಡಬೇಕು ಅಂತಂದರೆ ವೆಯ್ಟ್ ಲಾಸ್. ಹಾಂ, ಡಯಟ್ ಮೇಂಟೈನ್ ಮಾಡ್ಕೊತಾನೆ. ಡಯಟ್ ಫುಡ್ ಬೇರೆ ಇರುತ್ತೆ, ಅದನ್ನೇ ಮೇಂಟೈನ್ ಮಾಡಿಕೊಂಡು ಜೊತೆಗೆ ವೆಯ್ಟ್ ಲಾಸ್ ಆಗ್ತಾನೆ ಲಿಫ್ಟು ಜಾಸ್ತಿ ಮಾಡ್ಕೊತ ಹೋಗಬೇಕಲ್ಲ. ಇಲ್ಲಿ ನಮ್ಮದು ವೆಯ್ಟ್ ಲಾಸ್ ಆಗಬೇಕು. ನಾನು ಎಷ್ಟು 90 ಇದ್ದೆ, 84 ಕ್ಯಾಟಗಿರಿಯಲ್ಲಿ ಮಾಡಿದ್ದೆ ಫಸ್ಟು. ಅದಾದಮೇಲೆ ನಾನು ಮಾಡಿದ್ದೆ 63 ಕ್ಯಾಟಗಿರಿ. 63 ಕ್ಯಾಟಗಿರಿಯಲ್ಲಿ ಕೂಡ ನಾನು 63 ಇರಲಿಲ್ಲ ವೆಯ್ಟು. ನಾನು ಹೆವಿ ಲಿಫ್ಟೇ ಮಾಡಿದ್ದೆ. ಅವತ್ತು ನಾನು ಸೋತಿರ್ಬೋದು. ಆ ಲಿಫ್ಟನ್ನು ಎಲ್ಲರೂ ಇಷ್ಟಪಟ್ಟಿದ್ರು. ನೀವು ಡಯಟಲ್ಲೇ ಇರ್ತೀವಿ ನಾವು. ಹಾಂ, ಡಯಟಲ್ಲಿ ಇರ್ತೀವಿ. ಹೊರಗಡೆ ತಿನ್ನೋದು ಕಡಿಮೆ. ಆಮೇಲೆ ಅವು ಸ್ವಲ್ಪ ಪ್ರಾಕ್ಟೀಸ್ ಹೆವಿ ಇರುತ್ತೆ. ಹಾಂ, ಹೆವಿ ಇರುತ್ತೆ. 1 ಅವರಲ್ಲಿ ಮುಗಿಯೋಂಥದ್ದಲ್ಲ, ಜಾಸ್ತಿ ಇರುತ್ತೆ. ಈಗ ನಾನು 5 ಗಂಟೆಗಿಂತ ಮುಂಚೆನೇ ಎದ್ದಿರ್ತೀನಿ. ಅವಾಗ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಮೂಲು ಟೈಮಿಂದನೂ ಅಷ್ಟೇ. ನಾನು ನನ್ನ ದೊಡ್ಡಪ್ಪ ಈಗ ನಾನೇ ಅಡುಗೆ ಮಾಡಿಕೊಂಡು ಅಲ್ಲಿಂದ 6 ಗಂಟೆ ಅಷ್ಟೊತ್ತಿಗೆಲ್ಲ ಗ್ರೌಂಡಲ್ಲಿದ್ದು ಅಲ್ಲಿ ಡ್ರೈವಿಂಗ್ ಕ್ಲಾಸ್ ಹೇಳ್ಕೊಟ್ಟು, ಹಾಂ, ಲೇಡೀಸ್ಗೆ ಹೇಳ್ಕೊಡ್ತೀನಿ. 6 ಗಂಟೆಯಿಂದ 10 ಗಂಟೆವರೆಗೂ ಡ್ರೈವಿಂಗ್ ಕ್ಲಾಸ್ ಹೇಳ್ಕೊಡ್ತೀನಿ. ಅದು ಮುಗಿಸಿ ಆದಮೇಲೆ ಈ ಪ್ರೆಸ್ ಮೀಟ್ ಏನಾದರೂ ಇದ್ದರೆ ಹೋಗಿ ಬರ್ತೀನಿ. ಅದಾದಮೇಲೆ ಸೆಂಟ್ರ್ನಲ್ಲಿ ಬಂದು ನಾನು ಪ್ರಾಕ್ಟೀಸ್ ಮಾಡ್ಕೊತೀನಿ ಇಲ್ಲಿ. ಅದಾದಮೇಲೆ 1 ಗಂಟೆಯಿಂದ 5 ಗಂಟೆವರೆಗೂ ಲೇಡೀಸ್ ಕ್ಲಾಸ್ ಇರುತ್ತೆ, ಅದನ್ನು ಮುಗಿಸ್ತೀನಿ. ಜಿಮ್ ಲೇಡೀಸ್ಗೆ ಟ್ರೈನಿಂಗ್. ತುಂಬ ಜನಕ್ಕೂ ವೆಯ್ಟ್ ಲಾಸ್ ಮಾಡಿಸಿದ್ದೀನಿ. ತುಂಬ ಜನಕ್ಕೆ ಮಾಡಿಸಿದ್ದೀನಿ. ನ್ಯಾಚುರಲ್ ಆಗಿ ಯಾವ ಮೆಡಿಸನ್ನು ಇಲ್ಲದೇ ಖಾಲಿ ವರ್ಕೌಟು ಡಯಟಿಂದನೇ ತುಂಬ ಜನಕ್ಕೆ ವೆಯ್ಟ್ ಲಾಸ್ ಮಾಡಿಸಿದ್ದೀನಿ. 100 kg ಇದ್ದವ್ರಿಗೂ 57ವರೆಗೂ ವೆಯ್ಟ್ ಲಾಸ್ ಮಾಡಿಸಿದ್ದೀನಿ. ಆಂಟಿಯಿಂದ ಹುಡುಗಿಯಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ವೆಯ್ಟ್ ಸಿಕ್ಕಾಪಟ್ಟೆ ಗೇನ್ ಆದರೆ ಎಲ್ಲರೂ ಮತ್ತು ಆಂಟಿಯವರೇ ಕಾಣ್ತೀವಿ. ಅಲ್ಲಲ್ಲ, ಜಾಸ್ತಿ ಆದರೆ ಇರೋ ಏಜ್ಗಿಂತ ಜಾಸ್ತಿ ಕಾಣ್ತೀವಿ, ಕಡಿಮೆ ಆದರೆ ಇರೋ ಏಜ್ಗಿಂತ ಕಡಿಮೆ ಕಾಣ್ತೀವಿ ಅಷ್ಟೇ. ನಾನು ವೆಯ್ಟ್ ಲಾಸ್ ಮಾಡಬೇಕಾದಾಗ ಲೇಡೀಸ್ ಟೈಮಲ್ಲೇ ವೆಯ್ಟ್ ಲಾಸ್ ಮಾಡಿಕೊಂಡು ನನ್ನ ಸರ್ ಬಂದು ನನಗೆ ಈ ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ಅವ್ರು ಹೇಳ್ಕೊಡ್ತಾಯಿದ್ರು. ಹಾಂ ಹಾಂ, ಯಾಕಂದರೆ ಇಲ್ಲಿಂದ ಹೋದ ಕೂಡಲೇ ಮನೇಲಿ ಮಿಷಿನ್ಸ್ ಇರೋದಿಲ್ಲಲ್ಲ. ಎಲ್ಲರಿಗೆ ಈಗ ಇಲ್ಲಿಂದ ಬಿಟ್ಟು ಹೋಗ್ತಾರೆ, ಅವರಿಗೆ ಮನೆಗೆ ಹೋದ ಕೂಡಲೇ ಮತ್ತೆ ಅವ್ರಿಗೊಂದು ಡೌಟ್ ಇರುತ್ತೆ, ನಾವು ಮನೆಗೆ ಹೋದರೆ ಸೈಡ್ ಎಫೆಕ್ಟ್ ಆಗಿ ನಾವು ಮತ್ತೆ ಜಾಸ್ತಿ ಆಗಿಬಿಡ್ತೀವಿ ಅನ್ನೋದವ್ರೆಲ್ಲರೂ ಫೀಲ್ ಇರುತ್ತೆ. ಆ ಥರ ತುಂಬ ಜನ ಕಡಿಮೆ ಮಾಡಿಸಿದ್ದೀನಿ. ದಪ್ಪ ಇದ್ದವ್ರ ಕಷ್ಟ ಏನಂತ ನನಗೆ ಗೊತ್ತಿದ್ದಕ್ಕೆ ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡ್ತೀನಿ ಅಷ್ಟೇ. ಪ್ರತಿ 3 ತಿಂಗಳಿಗೊಂದ್ಸರಿ ಹುಬ್ಳಿ ಟೆಸ್ಟಿಗೆ ಹೋಗಬೇಕಿತ್ತು. ಹುಬ್ಳಿಯಲ್ಲಿ ಥೈರಾಯ್ಡ್ ಟೆಸ್ಟಿಗೆ ಹೋಗ್ತಾಯಿದ್ದೆ. ಇದು ಥೈರಾಯ್ಡ್ ಟೆಸ್ಟಿಗೆ. ಆವಾಗ ಫಸ್ಟ್ ಟೈಮ್ ನಾನು ಹೋದಾಗ ಡಾಕ್ಟ್ರ್ ಹೇಳಿದ್ದು 1 ವೀಕ್ ಆದರೆ ಉಳಿತಿದ್ದಿಲ್ಲ, ಪೇಷಂಟನ್ನೇ ಬಾಕ್ಸಲ್ಲಿ ಇಟ್ಕೊಂಡು ಬರ್ಬೋದಿತ್ತಲ್ಲ, ನೀವು ಎಷ್ಟು ನೆಗ್ಲೆಕ್ಟ್ ಹಾಕಿ. ಹಾಂ, ಟೋಟಲ್ ಎಲ್ಲ ಕಣ್ಣು ಎಲ್ಲ ಚೈನೀಸ್ ಅವ್ರ ಥರ, ವಾಯ್ಸ್ ಫುಲ್ ರಫ್, ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಹಾಂ, ಫುಲ್ಲು ಆಯಾಸ ಬರ್ತಿತ್ತು, ನಡೆದ್ರೆ ಸತ್ತೋಗ್ತೀನಿ ಅನ್ನೋ ಫೀಲ್ ಇರ್ತಿತ್ತು, ಗ್ಲಾಸ್ ಎತ್ಕೊಂಡ್ರೆ ಕೈಯೆಲ್ಲ ಶೇಕ್ ಆಗ್ತಿತ್ತು. ಇನ್ನೊಂದು ಡಯಟಿಷಿಯನ್ ಒಬ್ರು ಏನಂತ ಹೇಳಿದ್ರೆ ಅಂದರೆ ನೀವು ಜಿಮ್ ಮಾಡಬೇಕು, ಬಾಡಿ ವೇಟ್ ಲಾಸ್ ಮಾಡ್ಕೋಬೇಕು. ನನಗೆ ಅನ್ಸಿದ್ದು ಏನಂತಂದರೆ, ಒಬ್ಬ ಡಾಕ್ಟ್ರ್ ನೋಡಿದ್ರೆ ಸತ್ತೋಗ್ತಾಳೆ ಅಂತಾರೆ, ಇನ್ನೊಂದು ಡಾಕ್ಟ್ರ್ ನೋಡಿದ್ರೆ ಜಿಮ್ ಮಾಡಂತಾರೆ. ಸಾಯವಳು ಜಿಮ್ ಹೇಗೆ ಮಾಡೋಕ್ಕೆ ಸಾಧ್ಯ? ಅವ್ರೇನಂತ ಹೇಳಿದ್ರು, ಅಲ್ಲ ನನಗೆ ಮತ್ತು ಡಾಕ್ಟ್ರ್ ಈ ಥರ ಹೇಳಿದ್ದಾರೆ ಅಂದರೆ ಮತ್ತು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ನಮ್ಗೆ ಸ್ವಲ್ಪ ಎಲ್ಲ ರೋಗ ಕಡಿಮೆ ಆಗುತ್ತೆ ಅಂತ ಅವರು ಹೇಳಿದರು. ಜಿಮ್ಮಿಗೆ ಜಾಯಿನ್ ಮಾಡಿದೆ, ವೆಯ್ಟ್ ಲಾಸು ಮಾಡಿಕೊಂಡೆ. ಅದಾದಮೇಲೆ ಅಲ್ಲಿ ಸ್ವಲ್ಪ ಸ್ಪೋರ್ಟ್ಸ್ ವಿಷಯದಲ್ಲಿ ಅಂದರೆ ಅದು ಸುಮ್ಮನೆ ಎಲ್ಲರೂ ಒಂದು ಬೇರೆ ಹುಡುಗಿಯರು ಲಿಫ್ಟ್ ಮಾಡ್ತಿದ್ರು. ಅಲ್ಲಿ ಲಿಫ್ಟ್ ಮಾಡಬೇಕಾದಾಗ ಅವರು ಕೋಚ್ ಏನು ಮಾಡಿದ್ರು, 90 kg ಇತ್ತದು, ಎಲ್ಲ ಸ್ಟೂಡೆಂಟ್ಸನ್ನ ಕರೆದ್ರು ಲಿಫ್ಟ್ ಮಾಡಿರಿ ಅಂತೇಳಿ. ನಾನು ಸುಮ್ಮನೆ ಅಲ್ಲಿ ಟ್ವಿಸ್ಟರಲ್ಲಿ ಟ್ವಿಸ್ಟ್ ಮಾಡ್ಕೊತ ನಿಂತಿದ್ದೆ. ನೀವೊಂದ್ಸರಿ ಬಂದು ಮಾಡಿರಿ ಬರ್ರಿ ಅಂತಂದ್ರು, ಎತ್ತಿ ಇಟ್ಬಿಟ್ಟಿದ್ದೆ. ಮಾಡಿ ಇಟ್ಟು ಬಂದಿದ್ದೀನಿ, ಅದಂತ ಏನಂತ ಗೊತ್ತಿಲ್ಲ. ಅದಾದಮೇಲೆ ಅವ್ರು ಹೇಳಿದ್ರು ಕೋಚ್, ಇಲ್ಲ ಇದು ನೀವು ಕಾಂಪಿಟೇಷನ್ ಮಾಡಬೇಕು, ಇಲ್ಲಿ ಯಾರೂ ಇಲ್ಲ ನಿಮ್ಮಷ್ಟು ಲಿಫ್ಟ್ ಮಾಡೋರು ಅಂತ. ಅದು ಯಾವ ಕಾಂಪಿಟೇಷನ್ ಅದಂತ ಹೇಳಿದ್ದೆ. ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ದು ಅವರೇ. ಆಮೇಲೆ ಅದು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳಿದರು. ನಿಮಗೆ ಈ ಥರ ಹಂಪಿ ಉತ್ಸವದಲ್ಲಿ ಕಾಂಪಿಟೇಷನ್ ಮಾಡಿಸ್ತೀನಿ ಹಾಗೆ ಅಂತ ಹೇಳಿದರು.
ಆಮೇಲೆ ನೋಡಿದ್ರೆ ಇಲ್ಲ ರೀ ಹಂಪಿ ಉತ್ಸವದಲ್ಲಿ ಕಾಂಪಿಟೇಷನ್ ಲೇಡೀಸ್ಗೆ ಅಲೋ ಇಲ್ಲಂತೆ ಅಂತ ಹೇಳಿದರು. ಆವಾಗ ನನಗೆ ಕೋಚ್ ಅಲ್ಲ, ನಾನು ಬರೀ ಒಂದು ಜಿಮ್ಮಿಗೆ ಸ್ಟೂಡೆಂಟಾಗಿ ಹೋಗಿದ್ದೆ. ಆಮೇಲೆ ನೀವೊಬ್ಬರೇ ಅಲ್ಲ ಲೇಡಿ, ಹಾಗಾಗಿ ಅಲ್ಲಿ ಚಾನ್ಸ್ ಕೊಡಲ್ಲ, ಸ್ವಲ್ಪ ಒಂದು 5-6 ಜನ ಬೇಕಿತ್ತು ಅಂತ ಹೇಳಿದರು. ಇಷ್ಟು ಜನ ಇದ್ದಾರೆ ಅಂತೇಳಿ ತೋರಿಸ್ಕೊಳ್ಳೋಕ್ಕೆ ಒಂದು ಸ್ಟ್ರೆಂತ್ ಕಾಣುತ್ತಂತೇಳಿ ಆವಾಗ ನಾನೇನು ಮಾಡಿದೆ, ನಾನೇ ಎಲ್ಲರನ್ನ ಕರ್ಕೊಂಡು ಒಂದು 7 ಜನ ಕರ್ಕೊಂಡು ಹೋಗೋಣ ಅಂತೇಳಿ ರೆಡಿ ಮಾಡಿದ್ದೆ. ನನಗೂ ಒಂದು ಚಾನ್ಸ್ ಕೊಡ್ರಿ, ನಾವು ಮಾಡ್ತೀವಿ ಅಂತೇಳಿ. ಆವಾಗ ಅವರು ಇಲ್ಲಲ್ಲ ಆ ಥರ ಎಲ್ಲ ಚಾನ್ಸ್ ಕೊಡೋಕ್ಕೆ ಬರಲ್ಲ ಅಂದರು. ಯಾಕಂದರೆ ಮುಂಚೆನೇ ಎಂಟ್ರಿ ಇರಬೇಕದು, ಹಾಗಾದರೆ ಮಾತ್ರ ಚಾನ್ಸ್ ಕೊಡೋಕ್ಕೆ ಬರುತ್ತೆ. ನಾವೆಲ್ಲರಿಗೂ ನಾವು ಸರ್ಕ್ಯುಲರ್ ಕಳಿಸಿದ್ದೀವಿ, ಮತ್ತು ನಿಮ್ಮ ಕೋಚು ಈ ಥರ ಬಂದು ಹೇಳಿಲ್ಲಲ್ಲ, ಹೇಳಿದರೆ ನಾವು ಅವಾಗೆ ಚಾನ್ಸ್ ಕೊಡ್ತಿದ್ವಿ. ಹೋಗಲಿ ಬೇಡ, ಅವ್ರು ಹೇಳಿಲ್ಲ, ಹೋಗಲಿ, ನೀವು ನಮ್ಗೆ ಮೆಡಲ್ಲು ಕೊಡಬೇಡ್ರಿ, ಸುಮ್ಮನೆ ಒಂದು ಟ್ರೈ ಮಾಡಿ ಆದರೂ ನೋಡ್ತೀವಿ ಅಂತೇಳಿ. ನಾವು ಒಂಥರ ಮಕ್ಕಳ ಥರ ಕೇಳಿದ್ವಿ, ನಮಗೇನೋ ನಾಲೆಡ್ಜ್ ಇಲ್ಲ, ಏನಿಲ್ಲ. ಹೋಗಲಿ, ಒಂದು ಹೆಣ್ಮಕ್ಳು ಬಂದು ಕೇಳಿದಾರಲ್ಲ, ಒಂದು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಚಾನ್ಸ್ ಕೊಡೋಣ ಅಂತ ಕೊಡಲಿಲ್ಲ ಅವರು. ಯಾರು ಅಬ್ಜೆಕ್ಷನ್ ಮಾಡೋ ಥರ ಇಲ್ಲ, ಅವರೇ ಅಲ್ಲಿ ಮೇಯ್ನ್ ಆಯ್ತಲ್ಲ. ಅದಕ್ಕೆ ಇದು ಏನಂತಾರೆ, ಕಾಂಪಿಟೇಷನ್ ನಡೆಸ್ಬೇಕಾದಾಗ ಅವರೇ ಅಲ್ಲಿ ಮೇಯ್ನಾಗಿದ್ದರು. ಅವ್ರು ಹೇಳಿದರೆ ಆಗ್ಬಿಡ್ತಿತ್ತು, ಆಯ್ತು ಬಿಡು, ಯಾರೊಬ್ರು ಕೇಳ್ತಿದ್ರೆ ಒಂದು ಲಿಫ್ಟ್ ಮಾಡಿಬಿಟ್ರೆ ನೋಡ್ಬಿಡೋಣ ಅಂತೇಳಿ, ನೋಡಲಿ ಎಲ್ಲರೂ ಅಂತೇಳಿ ಬಿಡ್ಬೋದಿತ್ತು. ಅವ್ರು ಬಿಡಲಿಲ್ಲ. ನಾನಂದೆ ಅಲ್ಲ, ಆ ಥರ ಮೆಡಲ್ ಕೊಡೋಕ್ಕೆಲ್ಲ ಬರಲ್ಲ, ಮೆಡಲ್ಲು ಕೊಡಬೇಡ್ರಿ, ಡಿಸ್ಟಿಕ್ಕಲ್ಲಿ ಹೆಣ್ಮಕ್ಳು ಮಾಡಿಸಿದ್ದಾರೆ ಅಂತ ನಾನು ಸಿಂಪಲಾಗಿ ಹೇಳ್ತಿದ್ದೀನಿ, ಅದು ಸ್ವಲ್ಪ ಜೋರಾಗಿ ನಡೆದಿದೆ. ಅವರಾದರೆ ಚಾನ್ಸ್ ಕೊಡಲಿಲ್ಲ ಅವರು. ಅವಾಗ ಸಿಟ್ಟು ಬಂದು ಅಲ್ಲೇ ಬಾರ್ ಇಟ್ಟಿದ್ದರು, 120ವರೆಗೆ ಲಿಫ್ಟ್ ಮಾಡಿ ಬಂದುಬಿಟ್ಟಿದ್ದೆ. ನಾನು ಜಿಮ್ಮಲ್ಲೂ ಮಾಡಿದ್ದಿಲ್ಲ, ಸಿಟ್ಟಲ್ಲೇ ಅಷ್ಟು ಲಿಫ್ಟ್ ಮಾಡಿ ಬಂದುಬಿಟ್ಟಿದ್ದೆ ನಾನು. ಆವಾಗ ಸರ್ಗೆ ನನಗೆ ಪರಿಚಯ ಆಗಿರೋದು. ಅಂದರೆ ಸರ್ಗೆ ನನಗೆ ಗೊತ್ತಿಲ್ಲ, ಸರ್ ಅವತ್ತು ನಾನು ಲಿಫ್ಟ್ ನೋಡಿರೋದು ಅಲ್ಲೇ. ಅಲ್ಲೇ ನೋಡಿರೋದು. ನಾನು ಅಲ್ಲೇ ಅಂದರೆ ಸರ್ ನಾನು ಅಬ್ಸರ್ವ್ ಮಾಡಿದ್ದಿಲ್ಲ, ಅಂದರೆ ನೋಡಿದ್ದೆ ಸರ್ನಲ್ಲಿ ಸ್ಟೇಜಲ್ಲೇ. ನಾನೊಂದು ಲಿಫ್ಟ್ರ್ ಆಗ್ತೀನಿ ಅಂತೇಳಿ ಆ ಲಿಫ್ಟಲ್ಲೇ ಸರಿಗೆ ನನಗೆ ಗೊತ್ತಾಗಿರೋದು. ಅಲ್ಲಿ ನನ್ನನ್ನು ಕರ್ಕೊಂಡೋಗಿದ್ದು ಲಿಫ್ಟ್ರಿಗೆ ಇದು ಕೋಚಿಗೆ ಗೊತ್ತಿಲ್ಲದ ಕಾರಣ ಅವಮರ್ಯಾದೆಯಾಗಿ ಬಂದೆ. ಇಲ್ಲಿ ಇವತ್ತು ಈ ಕೋಚಿಂದ ಇದ್ದೀನಿ, ಯಾಕಂದರೆ ಆ ಕೋಚ್ ಬಂದು ಇಂಟರ್ನ್ಯಾಷನಲ್ ಮೆಡಲಿಸ್ಟ್. ಅವ್ರು ಇಂಥ ಅವಮರ್ಯಾದೆ ಎಷ್ಟೋ ಅನುಭವಿಸ್ಬಿಟ್ಟಿದ್ದಾರೆ. ಆಮೇಲೆ ಈ ಪವರ್ ಲಿಫ್ಟಿಂಗ್ ಬಗ್ಗೆ ತುಂಬ ನಾಲೆಡ್ಜ್ ಇದೆ. ಹಾಗಾಗಿ ಅವರು ಈಗ ಪ್ರತಿ ಕಾಂಪಿಟೇಷನ್ಗೆ ಕರ್ಕೊಂಡೋಗಿ ಮೆಡಲ್ ಅಂದರೆ ಸೋತ್ಕೊಂತನೂ ಬಂದಿದ್ದೀನಿ, ಆದರೆ ಅವಮಾನ ಯಾವತ್ತೂ ಆಗಲಿಲ್ಲ. ಸೋಲು ಗೆಲುವು ಅನ್ನೋದು ಕಾಮನ್ನೇ, ಆದರೆ ಅವಮಾನ ಆಗಲಿಲ್ಲ ಅಷ್ಟೇ. ಇಲ್ಲಿವರೆಗೂ ಗೆಲ್ತಾನೇ ಬಂದಿದ್ದೀನಿ.